ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಮಳೆಗಾಲದ ಸಂಜೆ. ಸಾಕು, ಇನ್ನು ನಾನು ಯಾರ ಮುಂದೆಯೂ ಕಾಣಿಸಿಕೊಳ್ಳಲ್ಲ ಎಂದು ತಲೆಯನ್ನು ತಗ್ಗಿಸಿಕೊಂಡು ಮನೆಯ ಬಾಗಿಲ ಬಳಿ ಕುಳಿತಿದ್ದ ಕಾರ್ತಿಕ್. ಅವನ ಕೈಯಲ್ಲಿದ್ದ ಕೆಲಸ ಹೋಗಿತ್ತು. ಸಾಲದ ಭಾರ ಹೆಚ್ಚಾಗಿತ್ತು. ಮನೆಯವರ ಮಾತುಗಳು, ಸ್ನೇಹಿತರು ದೂರವಾಗುವುದು, ಇವೆಲ್ಲವೂ ಸೇರಿ ಅವನ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿತು. ಅಷ್ಟರಲ್ಲಿ ಒಳಗಿಂದ ಕಾಫಿ ಕಪ್ ಹಿಡಿದು ಬಂದ ಅವನ ಹೆಂಡತಿ ಅನನ್ಯ. ಅವಳು ಕಾಫಿ ಎಂದು ಮೃದುವಾಗಿ ಹೇಳಿದಳು. ಅವನು ಹೇಳಿದ, ನನಗೆ ಏನೂ ಬೇಡ, ನಾನು ಒಬ್ಬ ಫೇಲ್ಯೂರ್. ಅವಳು ಅವನ ಪಕ್ಕದಲ್ಲೇ ಕುಳಿತಳು. ನೀನು ಸೋತಿದ್ದೀಯಾ? ಇಲ್ಲ ಅಲ್ವಾ? ಕೇವಲ ಒಂದು ಕೆಲಸ ಮಾತ್ರ ಹೋಗಿದೆ, ಅದರಿಂದ ನೀನೇ ಹೋಗಿಲ್ಲ. ಅದನ್ನ ಕೇಳಿ ಕಾರ್ತಿಕ್ ಮೌನವಾಗಿದ್ದ. ನೀನು ಮದುವೆಯಾಗುವಾಗ ನನಗೆ ದೊಡ್ಡ ಮನೆ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ. ಜೀವನ ಪೂರ್ತಿ ನನ್ನ ಜೊತೆಗೇ ಇರ್ತೀನಿ ಅಂತ ಹೇಳಿದ್ದೆ. ಈಗ ಅದೇ ಮಾತನ್ನ ಉಳಿಸು ಎಂದು ಹೇಳಿತು. ಆ ಮಾತು ಅವನ ಕಣ್ಣಲ್ಲಿ ನೀರು ತರಿಸಿತ್ತು. ಮುಂದಿನ ದಿನದಿಂದ ಅನನ್ಯ ಮನೆಯಲ್ಲೇ ತಯಾರಿಸಿದ ತಿಂಡಿಗಳನ್ನ ಆನ್ಲೈನ್ನಲ್ಲಿ ಮಾರಲು ಆರಂಭಿಸಿದಳು. ಕಾರ್ತಿಕ್ ಮೊದಲಿಗೆ ಒಪ್ಪಲಿಲ್ಲ. ಜನ ಏನಂತಾರೆ ಎಂದು ಹೇಳುತ್ತಿದ್ದ. ಜನ ನಮ್ಮ ಸಾಲ ತೀರಿಸ್ತಾರಾ ಎಂದು ಅವಳು ನಗುತ್ತಾ ಕೇಳಿದಳು. ಅವಳ ಧೈರ್ಯದಿಂದ ಕಾರ್ತಿಕ್ ಕೂಡ ಮತ್ತೆ ಕೆಲಸ ಹುಡುಕಲು ಶುರು ಮಾಡಿದ. ಕೆಲವು ತಿಂಗಳ ನಂತರ ಕಾರ್ತಿಕ್ಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅನನ್ಯಳ ಸಣ್ಣ ವ್ಯಾಪಾರವು ದೊಡ್ಡದಾಯಿತು. ಒಂದು ದಿನ ವೇದಿಕೆಯಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿ ಸ್ವೀಕರಿಸುತ್ತಿದ್ದ ಅನನ್ಯಳನ್ನ ನೋಡುತ್ತಿದ್ದ ಕಾರ್ತಿಕ್ನ ಕಣ್ಣು ತುಂಬಿ ಬಂತು. ಮನೆಗೆ ಬಂದ ಮೇಲೆ ಅವಳ ಕೈ ಹಿಡಿದು ಹೇಳಿದ, ನನ್ನ ಜೀವನದಲ್ಲಿ ನಾನು ಮಾಡಿದ ಅತ್ಯುತ್ತಮ ನಿರ್ಧಾರ ನಿನ್ನನ್ನ ಮದುವೆಯಾಗಿತ್ತು. ಅನನ್ಯ ನಗುತ್ತಾ ಹೇಳಿದಳು, ಗಂಡ ಗೆದ್ದರೆ ಮನೆ ಸಂತೋಷವಾಗುತ್ತೆ, ಆದ್ರೆ ಗಂಡ ಸೋತಾಗ ಅವನ ಕೈ ಬಿಡದ ಹೆಂಡತಿ ಇದ್ದರೆ ಆ ಮನೆ ಎಂದಿಗೂ ಸೋಲೋದಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ನಕ್ಕರು. ಒಬ್ಬ ಗಂಡ ಸೋತಾಗ ಅವನ ಕೈ ಬಿಡದ ಹೆಂಡತಿಯ ಪ್ರೀತಿ ಮತ್ತು ಧೈರ್ಯದ ಮನಮುಟ್ಟುವ ಈ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.